ನೋಡಿ ಊಟ ಆರ್ಡರ್ಸ್ ಅಂತೂ ಹೋಗ್ತಾನೆ ಇರುತ್ತೆ. ಸ್ಪೆಷಲ್ ಮೀಲ್ಸ್, ಫೆಸ್ಟಿವಲ್ ಮೀಲ್ಸ್, ಇದೆಲ್ಲ ಹಬ್ಬದ ಫೆಸ್ಟಿವಲ್ ಮೀಲ್ಸ್. ಊಟ ತುಂಬಾ ಚೆನ್ನಾಗಿದೆ. ನಾವು ಆಕ್ಚುಲಿ ಫಸ್ಟ್ ಇವಾಗ ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿ ಸ್ಟಾರ್ಟ್ ಅದು. ಪನ್ನೀರ್ ಟಿಕ್ಕಾ ಹೌದು. ಆಮೇಲೆ ನನ್ನ ಮಗಳು ಪನ್ನೀರ್ ಕರಿ ಪ್ಲಸ್ ಬಟರ್ ನಾನ್ ತಗೊಂಡಿದ್ದಾಳೆ. ನಾವು ಆಕ್ಚುಲಿ 3 ಮೀಲ್ಸ್ ಹೇಳಿದೀವಿ. ನವರಾತ್ರಿ ಸ್ಪೆಷಲ್ ಅಂತ ಹೇಳಿ 3 ಮೀಲ್ಸ್ ತಗೊಂಡಿದೀವಿ. ಸೊ ಫಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲಿ. ವೆಜಿಟೇರಿಯನ್ ಅಲ್ವಾ, ನವರಾತ್ರಿ ಅನ್ನೋದ್ರಿಂದ ವೆಜಿಟೇರಿಯನ್, ಸೊ ವೆಜ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ಫುಡ್ ಮಾತ್ರ ಚೆನ್ನಾಗಿದೆ, ವೆರಿ ನೈಸ್. ಸರ್ವಿಸು ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ನಮ್ಮ ಅಕ್ಕ, ಅದು ನನ್ನ ಮಿಸ್ಸಸ್, ಅವಳು ನನ್ನ ದೊಡ್ಡ ಮಗಳು, ಇವಳು ನನ್ನ ಎರಡನೇ ಮಗಳು. ಬಂಧುಗಳು ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ. ಮಲ್ಲೇಶ್ವರಂ ಎಲ್ಲಿ ಅಂದ್ರೆ ಮಾರ್ಗಸ ರೋಡು. ಇಲ್ಲಿ ಮಲ್ಲೇಶ್ವರಂ ಕ್ಲಬ್ ಬರುತ್ತೆ, ನೋಡ್ಬೋದು ಅದೇ ಕ್ಲಬ್, ಮಲ್ಲೇಶ್ವರಂ ಕ್ಲಬ್. ಮಲ್ಲೇಶ್ವರಂ ಗ್ರೌಂಡ್ ಕೂಡ ಇದೆ ಆ ಕಡೆ. ಆಪೋಸಿಟ್ ಇದ್ದೀನಿ ಸಾತ್ವಿಕ್ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ. ಇಲ್ಲಿ ಪ್ರತಿ ಒಂದು ಫೆಸ್ಟಿವಲ್ ಅಲ್ಲೂ ಫೆಸ್ಟಿವಲ್ ಮೀಲ್ಸ್ ಇರುತ್ತೆ. ಅದೇ ರೀತಿ ಪ್ರತಿದಿನ ಎಲ್ಲ ಐಟಮ್ ಸಿಗುತ್ತೆ. ನಾರ್ತ್ ಇಂಡಿಯನ್ ಡಿಶಸ್ ಸಿಗುತ್ತೆ, ಮತ್ತೆ ಸೌತ್ ಇಂಡಿಯನ್ ಡಿಶಸ್ ಸಿಗುತ್ತೆ. ದೋಸೆನೂ ಅಷ್ಟೇ, ಪನ್ನೀರ್ ದೋಸೆ ಅಂತ ಮಾಡ್ತಾರೆ, ಕೆಲವೆಲ್ಲ ಮಸಾಲೆ ದೋಸೆ, ಗೀ ದೋಸೆ, ಎಲ್ಲ ಥರ ದೋಸೆಗಳು ಸಿಗುತ್ತೆ. ಭಾಳ ಐಟಮ್ಸ್, ಎಲ್ಲ ಥರ ಐಟಮ್ಸ್ಗಳು ಮಾಡ್ತಾರೆ. ಬನ್ನಿ ಈ ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಪರಿಚಯ ಮಾಡ್ತೀನಿ. ಅದೇ ಈ ರೀತಿ ರಶ್ ಇರುತ್ತೆ ಎನಿ ಟೈಮ್ ಅಷ್ಟೇ. ಇದು ಲಂಚ್ ಅವರಲ್ಲಿ ಬಂದರೆ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದೇ ರೀತಿ ಹೋಟೆಲ್ ನಿಮಗೆ ನವರಾತ್ರಿ ಸ್ಪೆಷಲ್ ಊಟ 225 ಅಂತಿದೆ. ಮತ್ತು ನಾರ್ತ್ ಇಂಡಿಯನ್ ಇದೆಲ್ಲ ಸಿಗುತ್ತೆ. ಪ್ರತಿದಿನ ಏನು ಸಿಗುತ್ತೆ ಅಂತ ಇದು ಹಾಕಿರ್ತಾರೆ. ನಾರ್ತ್ ಇಂಡಿಯನ್ ಅಲಾಕಟ್ ಐಟಮ್ಸಲ್ಲಿ ಇವೆಲ್ಲ ಮಾಡ್ಕೊಡ್ತಾರೆ ನಿಮಗೆ. ವಿಶೇಷವಾಗಿ ನವರಾತ್ರಿ ಹಬ್ಬ ಇರೋದ್ರಿಂದ ವಿಶೇಷವಾದ ಊಟ ಇದೆ. ಅದೇ ರೀತಿ ಎಲ್ಲ ಹಬ್ಬಗಳಿಗೂ ಊಟಗಳಿಗೂ ಇದ್ದೇ ಇರುತ್ತೆ ವಿಶೇಷವಾದ್ದು. ಕಾಫಿ ಟೀ ಕೌಂಟರ್ ಇರುತ್ತೆ. ಓನ್ಲಿ 10 ರೂಪೀಸು. ಕಾಫಿನವರ ತಗೊಳ್ಳಿ, ಟೀನವರ ತಗೊಳ್ಳಿ, ಓನ್ಲಿ 10 ರೂಪೀಸು. ಫ್ರಂಟೇ ಇದೆ ಹೋಟ್ಲು. ಎಂಟ್ರಿ ಲೆಫ್ಟಲ್ಲೇ ಇರುತ್ತೆ. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಸಾಕಷ್ಟು ಜನ ಬರ್ತಾರೆ ಸಾತ್ವಿಕ್ ಗ್ರ್ಯಾಂಡ್ಗೆ. ಏನು ಸರ್ ವೇಟಿಂಗ್ ಮಾಡ್ತಾ ಇದ್ರೆ ಜನ? ಹಾಂ ಹಾಂ, ಅವರೆಲ್ಲ ವೇಟಿಂಗ್ ಮಾಡ್ತಿರೋರಾ? ಯಾಕಂದ್ರೆ ಫುಲ್ ಆಗ್ಬಿಟ್ಟಿದೆಯಲ್ಲ. ಹಾಂ, ಸ್ಯಾಟರ್ಡೆ ಸಂಡೇ ಹೀಗೇನೆ ಯಾವಾಗಲೂ? ನೋಡಿ, ಸ್ಯಾಟರ್ಡೆ ಸಂಡೇ ಹೀಗೇನೆ ಫುಲ್ ರಶ್ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ಸ್ವಲ್ಪ ವೇಟಿಂಗಲ್ಲಿ ಇಟ್ಟಿರ್ತಾರೆ. ಅಂದರೆ ಬಂದವರಿಗೆ ಒಂದು 20 ಮಿನಿಟ್ಸು, ಹಾಫ್ ಆನ್ ಅವರ್ ಆಗುತ್ತೆ ಊಟ ಸಿಗೋದಕ್ಕೆ, ಅಥವಾ ಯಾವುದೇ ಐಟಮ್ಸ್ಗಳಾಗಲಿ. ಈ ರೀತಿಯಾಗಿ ಫುಲ್ಲು ರಶ್ ಇರುತ್ತೆ ಹೋಟೆಲ್ ಮಾತ್ರ. ಅದು ಸ್ಯಾಟರ್ಡೆ ಸಂಡೇ ನಿಮಗೆ ಸೀಟ್ ಸಿಗೋಕ್ಕೆ ಹಾಫ್ ಆನ್ ಅವರ್ ಕಾಯಲೇಬೇಕು. ಹಾಯ್ ಹಾಯ್, ಫೆಸ್ಟಿವಲ್ ಮೀಲ್ಸಾ ಸರ್? ಫೆಸ್ಟಿವಲ್ ಮೀಲ್ಸ್ ಅಲ್ಲ. ಸಾತ್ವಿಕ್ ಗ್ರ್ಯಾಂಡ್ ಕಿಚನ್ ತೋರಿಸ್ತೀನಿ. ನಾರ್ತ್ ಇಂಡಿಯನ್ ಡಿಶಸ್ ಬಹಳಷ್ಟು ಆರ್ಡರ್ಸ್ ಬರ್ತಾ ಇರುತ್ತೆ. ಹಾಗೆ ಬಹಳಷ್ಟು ಜನ ನಾರ್ತ್ ಇಂಡಿಯನ್ ಡಿಶಸ್ ತಿಂತಾ ಇರ್ತಾರೆ. ಬನ್ನಿ ಕಿಚನ್ ತೋರಿಸ್ತೀನಿ. ನೋಡಿ ಇಲ್ಲಿ ಕಡಕ್ ರೋಟಿ, रोटी कड़क, गार्लिक नान, गार्लिक, हाँ ये गार्लिक नान है, गार्लिक नान, ये तंदूरी रोटी, हाँ ओके। ನೋಡಿ ಈ ರೀತಿ ರೊಟ್ಟಿನ ಕುಲ್ಚಾ ರೆಡಿ ಆಗ್ತಿದೆ. ಕುಲ್ಚಾಗೆ ಗೀ ಇರುತ್ತೆ, ಗೀ ಹಾಕ್ತಾರೆ. एक पनीर टिक्का का भी क्या बना रहे हैं सर? ये पनीर टिक्का बना रहे हैं। इसमें ये मसाला में मैग्नेट होगा, फिर इसमें सासलिक पड़ेगा, फिर ये तंदूर में लगेगा। ओके, ये मसाला में मैग्नेट हो रहा है। ये कितना पीस होता है भाई? इसमें 6 पीस आएगा सर, 6 पीस आएगा। बस हो गया ये। अब ये अंदर जाएगा, अब ये इसमें जाएगा। अब इधर ये रोस्ट होगा, ये 2 मिनट में बाहर आ जाएगा। ಇವಾಗ ಕಡಾಯಿ ಮಶ್ರೂಮ್ ಮಾಡ್ತಾ ಇದ್ದಾರೆ. ಎಲ್ಲ ಸಾಂಬಾರ್ ಇಲ್ಲೇ ಇರುತ್ತೆ. ಏನೇನು ಬೇಕು ಎಲ್ಲ ಇಲ್ಲಿ ಹಾಕೊಂತಾರೆ, ಎಲ್ಲ ಹೆಚ್ಚಿಟ್ಟಿರ್ತಾರೆ. ಓಕೆ, ಹಾಂ ಹಾಂ ಹಾಂ, ಘೀ ತುಪ್ಪ ಇದು. ನೋಡಿ ಕಡಾಯಿ ಮಶ್ರೂಮ್ ರೆಡಿ ಆಯಿತು. रोटी और कढ़ाई मशरूम। हैदराबाद दम बिरयानी भेज हैदराबाद। क्या क्या डाल दिया? एक गोभी डाल दिया, पनीर डाल दिया और ग्रीन पीस डाल दिया। राइस, हाँ, धनिया पत्ता,
ಎರಡು ಕಡೆನೂ ಗೋಬಿ ಮಾಡ್ತಾ ಇದ್ದಾರೆ. ಸಾತ್ವಿಕ್ ಬ್ರ್ಯಾಂಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಡೈಲಿ ನಾರ್ತ್ ಇಂಡಿಯನ್ ಡಿಶಸ್ ಚೇಂಜ್ ಆಗ್ತಾ ಇರುತ್ತೆ ಮೀಲ್ಸ್ ಅಲ್ಲಿ. ನಾರ್ತ್ ಇಂಡಿಯನ್ ಡಿಶಸ್ಗೆ ಹಾಕಿದ್ರು ನೋಡಿ, ಅಲ್ಲಿ ರೆಡಿ ಆಯ್ತು. ಗೋಬಿ ಮಂಚೂರಿಯನ್ ರೆಡಿ ಆಯ್ತು. ಮಶ್ರೂಮ್ ಮಾಡ್ತಾ ಇದಾರೆ. ಮಶ್ರೂಮ್ ಮಂಚೂರಿ ನೋಡಿ, ಚಿಕನ್ ಅಲ್ಲಿ ಖಾಲಿ ಇರಲ್ಲ ನೋಡಿ, ಅಲ್ಲೂ ನಡೀತಾ ಇದೆ. 3 ಕಡೆ ನಡೀತಾ ಇದೆ. ಸಾತ್ವಿಕ್ ಬ್ರ್ಯಾಂಡ್ ಅಲ್ಲಂತೂ ಐಟಮ್ಸ್ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಇಲ್ಲಿ ಫ್ರೈ ಮಾಡ್ತಾರೆ, ಫ್ರೈ ಮಾಡಾದ್ಮೇಲೆ ಆ ಕಡೆ ಕೊಡ್ತಾರೆ. ಡೀಪ್ ಆಯಿಲ್ ಫ್ರೈ ಮಾಡಾದ್ಮೇಲೆ ಆ ಕಡೆ ನೋಡ್ಬೋದು. ಸಿಕ್ಕಾಪಟ್ಟೆ ಐಟಮ್ಸ್ ಆಗ್ತಾನೆ ಇರುತ್ತೆ. ಜಾಬಾಯ ಬಟರ್, ಬಟರ್ ಪೀನಟ್ ಬಿರಿಯಾನಿ ಅಂತೆ. ಮಶ್ರೂಮ್ ಮಂಚೂರಿಯನ್. ಆಮೇಲೆ ಗೋಬಿ ಮಂಚೂರಿಯನ್ ನೋಡಿದ್ರಿ, ಇವಾಗ ಮಶ್ರೂಮ್ ಮಂಚೂರಿಯನ್. पालक सूप सर। फर्स्ट जाएगा गार्लिक, बाद में जिंजर, चिल्ली पेस्ट, रेड चिल्ली पेस्ट, पालक पालक पेस्ट, ಪಾನಿ ನೋಡಿ, ನೀರು ಹಾಕ್ತಾರೆ. ಪಾಲಕ್ ಸೂಪ್ ರೆಡಿ ಆಗ್ತಾ ಇದೆ. ಪಟ 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 ಸೂಪು ಇಲ್ಲ ರೆಡಿ ಆಗುತ್ತೆ. 10ರಿಂದ 15 ನಮೂನೆ ವೆರೈಟಿ ಸೂಪ್ಸ್ ಇದೆ. ನೋಡ್ಬೋದು, ಕಿಚನ್ ಅಷ್ಟೇ ಎಲ್ಲ ಸೊಫಿಸ್ಟಿಕೇಟೆಡ್ ಆಗಿದೆ. छानना है कॉर्नफ्लावर का। हाँ सर, सर रेडी है सर। ಸರ್ ಮೀಲ್ಸ್ ಇರೋದು ದಸರಾ ಹಬ್ಬಕ್ಕೆ 9 ದಿನನೂ ಸಹ 9 ತರದ್ದು ಅಡಿಗೆಗಳನ್ನ ಮಾಡ್ತಾ ಇದೀವಿ. ಇವತ್ತಿನ ದಿವಸ ಏನಿದೆ ಅಂದ್ರೆ ಶಾವಿಗೆ ಪಾಯಸ ಮಾಡಿದೀವಿ. ಅದ್ರ ಜೊತೆಗೆ ಲೆಮನ್ ರಸಮ್ ಇರುತ್ತೆ. ನೋಡಿ, ಲೆಮನ್ ರಸಮ್ ಇರುತ್ತೆ. ಅದ್ರ ಜೊತೆಗೆ ಒಂದು ಸಾಂಬಾರ್ ಇರುತ್ತೆ, ಹುಳಿ ಕೂಟು ಅಂತ ಇರುತ್ತೆ. ಇದು ಮಿಕ್ಸ್ ವೆಜಿಟೇಬಲ್ ಪ್ಲಸ್ ಗ್ರೀನ್ ಪೀಸು, ಆಮೇಲೆ ಗ್ರೌಂಡ್ ನಟ್ ಅದೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಇದಕ್ಕೂ ಯಾವ್ದಕ್ಕೂ ನಾವು ಆನಿಯನ್ ಗಾರ್ಲಿಕ್ ಯೂಸ್ ಮಾಡ್ತಾ ಇಲ್ಲ. ಹಬ್ಬದ ಸಲಾಗಿ ಮಾಡ್ತಿರೋದಕ್ಕಾಗಿ ಇಲ್ಲ, ಹಬ್ಬಕ್ಕಾಗಿ ಅಡಿಗೆ ಸ್ಪೆಷಲ್ ಆಗಿ ಮಾಡಿರೋದು. ಇಲ್ಲಿ ನೋಡಿ, ಪನ್ನೀರ್ ಸಬ್ಜಿ ಮಾಡಿದ್ವಿ. ಇದಕ್ಕೂ ಸಹ ಯಾವುದೇ ಆನಿಯನ್ ಗಾರ್ಲಿಕ್ ಯಾವ್ದನ್ನು ಯೂಸ್ ಮಾಡಿಲ್ಲ ನಾವು. ಅದೇ ರೀತಿಯಾಗಿ ವೆಜಿಟೇಬಲ್ ಪಲಾವ್ ಮಾಡಿಸ್ತಾ ಇದೀವಿ. ನಾರ್ತ್ ಇಂಡಿಯನ್ ಪಲಾವ್, ನಾರ್ತ್ ಇಂಡಿಯನ್ ತವಾ ಪಲಾವ್ ಅಂತ ಮಾಡಿದೀವಿ. ಇದಕ್ಕೂ ಸಹ ಯಾವುದೇ ಆನಿಯನ್ ಗಾರ್ಲಿಕ್ ಯೂಸ್ ಮಾಡಿಲ್ಲ ಹಬ್ಬದ ಪ್ರಯುಕ್ತ. ಬಟ್ ನಿಮಗೆ ನೋ ಆನಿಯನ್ ಗಾರ್ಲಿಕ್ ಬೇಕು ಅಂದ್ರೂ ಸಹ ಸಿಗುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಸಿಗುತ್ತೆ. ಆನಿಯನ್ ಗಾರ್ಲಿಕ್ ಸಿಗುತ್ತೆ, ಇದನ್ನು ಸಿಗುತ್ತೆ. ಬಟ್ ಹಬ್ಬದ ಸಲುವಾಗಿ ನಾವು ಯಾವ್ದಕ್ಕೂ ಯೂಸ್ ಮಾಡಿಲ್ಲ ಆನಿಯನ್ ಗಾರ್ಲಿಕ್. ದಸರಾ ಹಬ್ಬಕ್ಕೋಸ್ಕರ ಪ್ರತಿ ಹಬ್ಬದಲ್ಲೂ ಈ ತರ ಎಲ್ಲಾ ವೆರೈಟೀಸ್ ಗಳನ್ನು ಮಾಡ್ತಾ ಇರ್ತೀವಿ ನಾವು. ಇದೇ ರೀತಿಯಾಗಿ ಮೊಸರು ಹಾಕ್ತಿದೀವಿ. ಇಷ್ಟ ಆಯ್ತು. ಇದ್ರ ಜೊತೆಗೆ ರೈಸ್ ನೋಡಿ, ದಾಳಿಂಬೆ ಕೋಸಂಬರಿ ಮಾಡಿದೀವಿ ಇವತ್ತು. ಅದನ್ನು ಕೊಡ್ತೀರಾ? ಹೌದು, ದಾಳಿಂಬೆ ಕೋಸಂಬರಿ ಇರುತ್ತೆ. ಅದ್ರ ಜೊತೆ ವೈಟ್ ರೈಸ್, ಆಮೇಲೆ ಕಾಯಿ ಹೋಳಿಗೆ ಇರುತ್ತೆ. ಇದು ನೋಡಿ, ಅರಳು ಸಂಡಿಗೆ ಇರುತ್ತೆ, ಕುಲ್ಚಾ ಇರುತ್ತೆ. 2 ಕುಲ್ಚಾ ರೆಡಿ ಆಗಿ ಬರ್ತಾ ಇರುತ್ತೆ. ಕಾಯಿ ಹೋಳಿಗೆ ಇದೆ ಸರ್. ಇನ್ನೊಂದು ಇದೆಷ್ಟು ಪ್ರೈಸ್ ಅಮೌಂಟ್? ಕಾಯಿ ಹೋಳಿಗೆ ಇದೆ. ಇದ್ರ ಜೊತೆಗೆ ಒಂದು ಚಟ್ನಿ ಮಾಡ್ತೀವಿ ಸರ್. ಕಾಯಿ ಹೋಳಿಗೆ ನಾವು ಈ ತರ ಚಟ್ನಿ ಮಾಡ್ತೀವಿ ನೋಡಿ. ಈ ತರ ಚಟ್ನಿ ಸರ್ ಇದು ಟೊಮೆಟೊ ಚಟ್ನಿ ಸರ್. ಟೊಮೆಟೊ ಚಟ್ನಿ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ ಚಟ್ನಿ. ಇವತ್ತು ಟೊಮೆಟೊ ಚಟ್ನಿ ಮಾಡಿದೀವಿ. ಇದೆಲ್ಲಾನು ಸೇರಿ ಸರ್ ನಿಮ್ಗೆ 225 ರುಪೀಸ್. ಹೌದು, ಪ್ರತಿ ಹಬ್ಬಕ್ಕೂ ಚೇಂಜ್ ಮಾಡ್ತಾ ಇರ್ತೀವಿ. ಈ ಹಬ್ಬಕ್ಕೋಸ್ಕರ ನಾವು 225 ಮಾಡಿದೀವಿ. ಒಬ್ಬರಿ ಸಫಿಶಿಯಂಟ್ ಆಗುತ್ತೆ. ಹೌದು ಸರ್, ದೋಸೆ ಮಧ್ಯಾಹ್ನ ನಾವು ಮಾಡ್ತೀವಿ. ಮಧ್ಯಾಹ್ನ ಸ್ಪೆಷಲ್ ಏನಂತಂದ್ರೆ ಇಲ್ಲಿ ಘೀ ಮಸಾಲೆ ದೋಸೆ ಮಾಡ್ತೀವಿ. ಅವಾಗ ಎಲ್ಲದಕ್ಕೂ ಸಹ ಘೀ ಯೂಸ್ ಮಾಡ್ತಾ ಇದೀವಿ. ಆನೇನು ಉತ್ತಪ್ಪ ಸಹ ಮಾಡ್ತೀವಿ. ಆನೇನು ಉತ್ತಪ್ಪನೂ ಸಹ ಘೀ ಯೂಸೇ ಮಾಡ್ತೀವಿ ಎಲ್ಲದಕ್ಕೂ. ಬೆಳಿಗ್ಗೆ ದೋಸೆ ಇರುತ್ತಲ್ಲ? ಹೌದು, ಬೆಳಿಗ್ಗೆ 6:30 ನಿಮಗೆ ಸಂಜೆ 8:30ವರೆಗೂ ದೋಸೆ ಸಿಗುತ್ತೆ ಇಲ್ಲಿ. ಊಟದ ಟೈಮಲ್ಲೂ ದೋಸೆ ಇರುತ್ತೆ, ಊಟನೂ ಇರುತ್ತೆ. ಬೆಳಿಗ್ಗೆ 6:30 ಸ್ಟಾರ್ಟ್ ಆಗಿದೆ, ನೈಟ್ 8:30ವರೆಗೂ ದೋಸೆ ಹಿಂಗಿರುತ್ತೆ. ಇಲ್ಲೊಂದು ಸ್ಪೆಷಲ್ ದೋಸೆ ಇದೆ ಸರ್. ಏನಂತಂದ್ರೆ ನಾವು ಪನ್ನೀರ್ ದೋಸೆ, ಮಶ್ರೂಮ್ ದೋಸೆ ಅಂತ ಮಾಡ್ತೀವಿ. ಅದ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಲೈಕ್ ಪಿಜ್ಜಾ ತರ ಇರುತ್ತೆ. ಅದು ನಿಮ್ಗೆ ತೋರಿಸ್ತೀವಿ ನಾವು.
ಪನ್ನೀರ್ ದೋಸೆ ಎಲ್ಲ ನಿಮಗೆ 126 ಸಿಗುತ್ತೆ ಸರ್. ಅದು ಲೈಕ್ ಪಿಜ್ಜಾ ತರ ಮಾಡ್ಕೊಡ್ತೀವಿ. ತೋರಿಸ್ತೀನಿ ನಾನೀಗ. ನೋಡಿ ಸ್ಪೆಷಲ್ ಕಾಂಬೋ ದೋಸೆ, ಪಿಜ್ಜಾ ಸಾಸಾ ನೋಡಿ, ದೋಸೆ ಕಾಂಬೋ, ಪನ್ನೀರ್ ದೋಸೆ, ದೋಸೆ ಕಾಂಬೋ, ಸ್ಪೆಷಲ್ ಕಾಂಬೋ ದೋಸೆಯಲ್ಲಿ ಪಿಜ್ಜಾ ಸಾಸ್ ಹಾಕಿದ್ರು, ಟೊಮೊಟೊ ಕಿಚಪ್ ಹಾಕಿದ್ರು, ಟೊಮೊಟೊ ಕ್ಯಾಪ್ಸಿಕಮ್ ಹಾಕ್ತಾರೆ, ಪನ್ನೀರ್ ನೋಡಿ, ಇವಾಗ ಪನ್ನೀರ್ ಹಾಕ್ತಾ ಇದ್ದಾರೆ ನೋಡಿ, ಕಾರ್ನ್ ಹಾಕಿದ್ರು, ಮಶ್ರೂಮ್, ಮಜಾಲ ಚೀಸಾ, ಓಕೆ ಓಕೆ ಓಕೆ, ಚೀಸು ಅದ್ರ ಮೇಲೆ ಚೀಸ್ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ಗೀ ನೋಡಿ, ತುಪ್ಪ ಹಾಕಿದ್ರು, ಗೀ, ಮಸಾಲ ಹಾಕ್ತಾರೆ, ಮುಚ್ತಾರೆ, ಈ ರೀತಿ ಮುಚ್ತಾರೆ. ಸ್ಪೆಷಲ್ ಪನ್ನೀರ್ ಮಶ್ರೂಮ್ ದೋಸೆ ಅಂತ ಇದು. ಪನ್ನೀರು, ಮಶ್ರೂಮು, ಕಾರ್ನು ಎಲ್ಲ ರೀತಿ ಇರುತ್ತೆ, ವೆಜಿಟೇಬಲ್ಸ್ ಎಲ್ಲ ಇರುತ್ತೆ. ಒಂಥರ ನೀವು ಪಿಜ್ಜಾ ನೋಡ್ದಂಗೆ ಆಗುತ್ತೀರ, ಆ ರೀತಿ ಇದೆ. ನಮ್ಮ ಜೊತೆ ಮ್ಯಾನೇಜರ್ ಸುರೇಶ್ ಇದ್ದಾರೆ. ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಸರ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಹೋಟೆಲ್? ಸರ್ ನಮ್ದು ಆಕ್ಚುಲಿ 3 ವರ್ಷದಿಂದ ನಡೆಸ್ತಾ ಇದೀವಿ ಸಾತ್ವಿಕ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು. 3 ವರ್ಷ ಕಂಪ್ಲೀಟ್ ಆಯ್ತು. ಇವಾಗ ಬೆಳಗ್ಗೆ ಬಂದು 6:30 ಸ್ಟಾರ್ಟ್ ಆಗುತ್ತೆ ನಮ್ದು ಇಲ್ಲಿ. 6:30 ನಿಮಗೆ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಸಿಗುತ್ತೆ. ನಮ್ದು ತುಂಬಾ ಕಾಂಬೋ ಆಫರ್ಸ್ಗಳೆಲ್ಲ ಇದೆ ಇಲ್ಲಿ. ಇಡ್ಲಿ ಕಾಫಿ, ಮಸಾಲೆ ದೋಸೆ ಕಾಫಿ, ಸೆಟ್ ದೋಸೆ ಕಾಫಿ, ಆ ಥರ ತುಂಬಾ ಕಾಂಬೋಸ್ಗಳಿರುತ್ತೆ. ಅದೇ ರೀತಿಯಾಗಿ ದೋಸೆಗಳೆಲ್ಲ ವೆರೈಟೀಸ್ ಇರುತ್ತೆ. ಪನ್ನೀರ್ ದೋಸೆ, ಮಶ್ರೂಮ್ ದೋಸೆ ಅದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲ 6:30ಗೆ ಸ್ಟಾರ್ಟ್ ಆಗುತ್ತೆ. 6:30 ಕಾಫಿ ಜೊತೆಗೆ ಇಡ್ಲಿ, ರವೆ ಇಡ್ಲಿ, ಖಾರ ಬಾತು, ಕೇಸರಿ ಬಾತು, ಇದೆಲ್ಲ ಬ್ರೇಕ್ಫಾಸ್ಟ್ ರೈಸ್ ಐಟಮ್ ಎಲ್ಲಾನು ಸ್ಟಾರ್ಟ್ ಆಗುತ್ತೆ. ಬಟ್ ಏನಂದ್ರೆ ನೋ ಆನಿಯನ್ ನೋ ಗಾರ್ಲಿಕ್ ಸಹ ಮಾಡ್ತೀವಿ ನಾವಿಲ್ಲಿ. ನೋ ಆನಿಯನ್ ನೋ ಗಾರ್ಲಿಕ್ ಕೂಡ ಇದೆ. ಅದನ್ನು ಮಾಡ್ಕೊಡ್ತೀವಿ. ಪ್ಲಸ್ ಇದೂ ಇದೆ. ಆಮೇಲೆ ಜ್ಯೂಸ್ಗಳೆಲ್ಲ ಸಿಗುತ್ತೆ ಸರ್. ಜ್ಯೂಸ್ಗಳು, ಫಲೂಡಾಗಳು, ಪ್ಲಸ್ ಈಗ ಐಸ್ ಕ್ರೀಮ್ ಫಲೂಡಾ ಬೇಕಂದ್ರೆ ಐಸ್ ಕ್ರೀಮ್ ಫಲೂಡಾ ಮಾಡ್ತೀವಿ. ನಾರ್ಮಲ್ ಫಲೂಡಾ ಬೇಕಂದ್ರೆ ನಾರ್ಮಲ್ ಫಲೂಡಾ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಹೌದು. ಆಮೇಲೆ ನಾರ್ತ್ ಇಂಡಿಯನ್ ಡಿಶ್ ನೋಡಿದ್ರೆ ಪನ್ನೀರ್ ಮಸಾಲ, ಪನ್ನೀರ್ ಟಿಕ್ಕಾ ಎಲ್ಲ ಸಖತ್ ತಂದೂರಿ ಐಟಮ್ಸ್. ಹೌದು ಸರ್, ತಂದೂರಿ ಐಟಮ್ಸ್, ನಾರ್ತ್ ಇಂಡಿಯನ್, ಚೈನೀಸ್ ಮತ್ತೆ ನಿಮಗೆ ಎಲ್ಲಾನು ಸಿಗುತ್ತೆ ಇಲ್ಲಿ. ಅದ್ರಲ್ಲಿ ನಿಮಗೆ ತಂದೂರಿ ಐಟಮ್ಸ್ ಅಲ್ಲಿ ಬಂದು ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ ಅದೆಲ್ಲ ಸಿಗುತ್ತೆ. ತಂದೂರಿ ರೋಟಿ, ಗಾರ್ಲಿಕ್ ನಾನು, ಬಟರ್ ಕುಲ್ಚಾ, ಇದೆಲ್ಲ ರಾತ್ರಿ ಎಲ್ಲ ಸಿಗುತ್ತೆ. ಹೌದು ಸರ್, ರಾತ್ರಿ ಎಲ್ಲ ಸಿಗುತ್ತೆ. ಇದೆಲ್ಲ 12 ಗಂಟೆಯಿಂದ ನಿಮಗೆ 4:15ವರೆಗೂ ಸಿಗುತ್ತೆ. ಮತ್ತೆ ಈವ್ನಿಂಗ್ ಇರಲ್ಲ. ಈವ್ನಿಂಗ್ ಬಂದು 6:30 ಸ್ಟಾರ್ಟ್ ಆಗುತ್ತೆ. 6:30ರಿಂದ 10:30ವರೆಗೂ ಸಿಗುತ್ತೆ. ಮಧ್ಯಾಹ್ನ ಊಟ ಇರುತ್ತಲ್ವಾ? ಮಧ್ಯಾಹ್ನ ಊಟ ಇರುತ್ತೆ. ನಾರ್ತ್ ಇಂಡಿಯನ್ ಇರುತ್ತೆ, ಸೌತ್ ಇಂಡಿಯನ್ ಊಟ ಇರುತ್ತೆ. ಇವಾಗ ಹಬ್ಬದ ಊಟ ಸ್ಪೆಷಲ್ ಇದೆ ಗೊತ್ತಾಯ್ತು, ದಸರಾ ಅದು. ಬಟ್ ಮಾಮೂಲಿ ಊಟ ಇರುತ್ತಲ್ಲ, ಅದು ಹೇಗಿರುತ್ತೆ ನಿಮ್ದು? ಅದು ಸರ್ 120 rupees ಕೊಡ್ತೀವಿ. ಅದ್ ಬಂದ್ರೆ ನೀವು ರೈಸ್, ಸಾಂಬಾರು, ರಸಮ್ಮು, ಕರ್ಡ್ಸ್ ಅದೆಲ್ಲ ಚಪಾತಿ, ಪೂರಿ ಎಲ್ಲಾನು ಇರುತ್ತೆ. ಅದೇ ರೀತಿ ನಾರ್ತ್ ಇಂಡಿಯನ್ ಊಟನೂ ಇರುತ್ತೆ. ನಾರ್ತ್ ಇಂಡಿಯನ್ ಊಟದಲ್ಲಿ ನಿಮಗೆ ತಂದೂರಿ ರೋಟಿ ಇರುತ್ತೆ, ಅಥವಾ ಒಂದ್ಸಲ ಕುಲ್ಚಾ ಕೊಡ್ತೀವಿ, ಪನ್ನೀರ್ ಸಬ್ಜಿ ಕೊಡ್ತೀವಿ, ದಾಲ್ ಕೊಡ್ತೀವಿ, ಸೂಪ್ ಕೊಡ್ತೀವಿ, ಎಲ್ಲಾನು ಚೆನ್ನಾಗಿರುತ್ತೆ ಸರ್. ಸರಿ ಸರ್, ಇವಾಗ ಪ್ರತಿ ಹಬ್ಬದಲ್ಲೂ ನೀವು ವಿಶೇಷ ಹಬ್ಬಕ್ಕೆ ತಕ್ಕಂಗೆ ವಿಶೇಷ ಭೋಜನ ಮಾಡ್ತೀವಿ. ಹೌದೌದು. ಇವಾಗ ದಸರಕ್ಕೆ ಏನು ಭೋಜನ? ದಸರಕ್ಕೆ ಇವಾಗ 9 ದಿವಸ ಅಂತ ಊಟ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಿಮಗೆ ಈಗ ತೋರಿಸಿದ್ರಿ ನನಗೆ. ಹೌದು, ಅದೇ ಹೌದು ಸರ್. ಹೌದು ಸರ್, 220 ಒಬ್ಬರಿಗೆ ಸಫಿಶಿಯಂಟ್ ಆಗಿದೆ. ಪ್ರತಿ ಎಲ್ಲ ಹಬ್ಬದಕ್ಕೂ ಈ ತರ ಮಾಡ್ತೀವಿ. ಹೌದು, ಎಲ್ಲ ಹಬ್ಬಕ್ಕೂ ಈ ತರ ಮಾಡ್ತಾ ಇರ್ತೀವಿ. ಸೌತ್ ನಾರ್ತ್ ಎಲ್ಲ ಮಿಕ್ಸ್ ಮಾಡಿರ್ತೀವಿ. ಸೌತ್ ಅಷ್ಟೇ ಮಾಡ್ತೀವಿ. ಈರುಳ್ಳಿ ಇಲ್ವಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ, ಹಬ್ಬಕ್ಕೋಸ್ಕರ ವಿಶೇಷವಾಗಿ ಯೂಸ್ ಮಾಡೋದಿಲ್ಲ. ಆಮೇಲೆ ಇದು ಮಾಮೂಲಿ ಊಟನೇ ಇದೆ ಜೊತೆಗೆ. ನಾರ್ಮಲ್ ಇರುತ್ತೆ. ನಾರ್ತ್ ಇಂಡಿಯನ್ ಅಲ್ಲೂ ಸಹ ನಿಮಗೆ ನಾರ್ತ್ ಇಂಡಿಯನ್ ಅಲ್ಲಿ ನೋ ಆನಿಯನ್ ನೋ ಗಾರ್ಲಿಕ್ ಎಲ್ಲ ಮಾಡ್ಕೊಡ್ತೀವಿ ಸರ್. ನಾರ್ಮಲ್ ಆನಿಯನ್ ಗಾರ್ಲಿಕ್ ಸಹ ಮಾಡ್ತೀವಿ. ಅದೇ ರೀತಿ ನೋ ಆನಿಯನ್ ಗಾರ್ಲಿಕ್ ಬೇಕು ಅಂತ ಮಾಡ್ಕೊಡ್ತೀವಿ. ಇವಾಗ ಎಷ್ಟು ದಿನ ಇರುತ್ತೆ ದಸರಾ ಊಟ? ದಸರಾ 9 ದಿವಸ ಇರುತ್ತೆ ಸರ್. 30 ತಾರೀಕು ಮತ್ತೆ ದೀಪಾವಳಿ ಬಂದ್ರೆ ಅದಕ್ಕೂ ನೋಡಿದ್ರೆ ದೀಪಾವಳಿ ವಿಶೇಷನೂ ಹಾಕಿದ್ರೆ. ಸ್ಪೆಷಲ್ ದೋಸೆ ತಗೊಂಡಿದ್ದೀನಿ. ಇದೊಳ್ಳೆ ಪಿಜ್ಜಾ ತರ ಇದೆ. ನೀವು ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನಾನು. ಆಗುತ್ತೆ, ಒಂಥರ ಪಿಜ್ಜಾ ತರ ಇದೆ ನೋಡ್ಬೋದು. ಹಿಂಗೆ ಪೀಸ್ ಮಾಡಿರ್ತಾರೆ. ಇಲ್ಲಿದೆ, ಈ ರೀತಿಯಾಗಿ ಪೀಸ್ ಮಾಡಿರ್ತಾನೆ. ಪಿಜ್ಜಾ ಅಲ್ಲ, ಇದು ದೋಸೆನೆ. ಈ ರೀತಿ ಇದೆ. ಇದಕ್ಕೆ ನೀವು ಸಾಸ್ ಹಾಕೊಬೋದು. ಇನ್ನೋರಿದ್ರೆ ಈ ರೀತಿನೂ ತಿನ್ಬೋದು. ಸಕತ್ತಾಗಿದೆ. ನೋಡಿ, ನವರಾತ್ರಿ ಸ್ಪೆಷಲ್ ಊಟ ಹೋಳಿಗೆ ಇದೆ ನಿಮಗೆ. ಇಲ್ಲಿ ದೋಸೆ ಇದೆ, ಮಸಾಲೆ ದೋಸೆ. ಮಸಾಲೆ ದೋಸೆ, ರೋಟಿ ಇದೆ, ಕುಲ್ಚಾ 2 ಥರ ಕೊಟ್ಟಿದ್ದಾರೆ. ರೈಸ್ ಕೆಳಗಿಟ್ಬಿಡ್ತೀನಿ. ರೋಟಿ, ಹೋಳಿಗೆ. ಫಸ್ಟಿಗೆ ದೋಸೆ ನೋಡ್ಬೇಡ.
ಮಸಾಲೆ ದೋಸೆಗೆ ಚಟ್ನಿ ಇದೆ, ಕಾಯಿ ಒಳಗೆ ರೋಟಿಗೆ ನಿಮಗೆ ಪನ್ನೀರ್ ಕೊಟ್ಟಿದ್ದಾರೆ, ಕೋಸಂಬರಿ ಇರುತ್ತೆ, ದಾಳಂಬ್ರಿ ಅದು ಕಾಯಿ ಇದೊಂದು ಸ್ಪೆಷಲ್ಲು. ನೀವು ಬಂದರೆ ಇದೊಂದು ಸ್ಪೆಷಲ್ ನೋಡಿ. ಪಾಯಸ, ಕಲರ್ ರೈಸು, ವೆಜಿಟೇಬಲ್ ಪಲಾವ್ ಇರಬೇಕು ಐ ಥಿಂಕ್. ಬ್ಲೂ ಲೈನ್ ಸೋಡಾ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಬ್ಲೂ ಲೈನ್ ಸೋಡಾ ಇಲ್ಲಿ ಸಿಕ್ಕಾಪಟ್ಟೆ ಆಗುತ್ತೆ, ಎಲ್ಲ ಸೋಡಾಗಳು ಆಗುತ್ತೆ, ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಊಟ ಆದಮೇಲೆ ಅಥವಾ ದೋಸೆ ಕೊಂಬ ತಿಂದಮೇಲೆ ಒಂದು ಲೈನ್ ಸೋಡಾ ಕುಡ್ಕೊಂಡು ನೀವು ವೆರೈಟಿ ಸೋಡಾ ಸಿಗುತ್ತೆ, ಒಳ್ಳೆ ಅವತ್ತಿನ ದಿನ ಎಂಡ್ ಮಾಡ್ಬೋದು. ಸಾತ್ವಿಕ್ ಗ್ರ್ಯಾಂಡ್ ಮಲ್ಲೇಶ್ವರಮು ರೇಟ್ಸ್ ಎಲ್ಲ ಎಕನಾಮಿಕ್ ಆಗಿದೆ, ಭಾಳ ಚೆನ್ನಾಗಿದೆ. ಹೋಟ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅದರಿಗೂ ಬೈ ಬಾಯ್, ಸಿ ಯು.